ಇದು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಬಿಗ್ ಟ್ವಿಸ್ಟ್ ನೀಡುವಂತಹ ಸ್ಟೋರಿ. ಇದು ರಾಜಕೀಯ ದೋಸ್ತಿಗಳಿಗೆ ಡಬಲ್ ಬರ ಸಿಡಿಲಿನ ಸುದ್ದಿ. ಇಡೀ ರಾಜ್ಯ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ಅನ್ನು ಕೊಡೋ ಸ್ಟೋರಿ. ರಾಜಕೀಯ ದೋಸ್ತಿಗಳಿಗೆ ಡಬಲ್ ಬರ ಸಿಡಿಲಿನಂತಹ ಸುದ್ದಿ ಇದು. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇದು ಹಾಲು ಕುಡಿಯುವಂತಹ ಸುದ್ದಿ. ಫ್ರೀಡಂ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಬ್ಲಾಸ್ಟಿಂಗ್ ನ್ಯೂಸ್. ವಿ ಆರ್ ಗೋಯಿಂಗ್ ಟು ಬ್ಲಾಸ್ಟ್. ಇದು ರಾಜ್ಯ ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ನೀಡುವಂತಹ ಸ್ಟೋರಿ. ರಾಜಕೀಯದ ಆಳ ಅಗಲ ತಿಳಿದುಕೊಳ್ಳುವ ಆಸಕ್ತಿ ಇರುವ ಪ್ರತಿಯೊಬ್ಬ ರಾಜಕಾರಣಿ ಗಮನಿಸಿ ನೋಡಬೇಕಾದ ಸ್ಟೋರಿ. ಆಡಳಿತ ಪಕ್ಷ ಕಾಂಗ್ರೆಸ್ಸಿಗೆ ನಿಜಕ್ಕೂ ಇದು ಅಮೃತ ಕುಡಿಯುವಂತಹ ಸ್ಟೋರಿ. ಫ್ರೀಡಂ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸುದ್ದಿಯನ್ನ ಈ ಗಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ರಾಜಕೀಯ ದೋಸ್ತಿಗಳಿಗೆ ಡಬಲ್ ಬರ ಸಿಡಿಲಿನ ಸುದ್ದಿ. ಒಂದು ರೀತಿಯ ಅಬ್ಬರದ ಸುದ್ದಿ ಇದು. ಆಡಳಿತ ಪಕ್ಷ ಕಾಂಗ್ರೆಸ್, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಅಮೃತ ಕುಡಿದ ಅನುಭವ ಆಗಬಹುದು. ಆ ತರಹದ್ದೊಂದು ದೊಡ್ಡ ಪೊಲಿಟಿಕಲ್ ಬ್ಲಾಸ್ಟಿಂಗ್ ಸುದ್ದಿಯನ್ನ ನಿಮ್ಮ ಫ್ರೀಡಂ ಟಿವಿ ಈ ಗಳಿಗೆ ಬ್ರೇಕ್ ಮಾಡ್ತಾ ಇದೆ. ರಾಜಕೀಯ ದೋಸ್ತಿಗಳಿಗೆ, ಪೊಲಿಟಿಕಲ್ ಫ್ರೆಂಡ್ಸ್ಗಳಿಗೆ ಡಬಲ್ ಧಮಾಕ. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇದು ಹಾಲು ಕುಡಿಯುವಂತಹ ಸುದ್ದಿ. ಹಾಗಾದ್ರೆ ಏನದು ಸುದ್ದಿ? ರಾಜ್ಯದಲ್ಲಿ ಉದಯವಾಗಲಿದೆ 2 ಹೊಸ ರಾಜಕೀಯ ಪಕ್ಷ. ರಾಜ್ಯ ರಾಜಕೀಯದಲ್ಲಿ ಶುರುವಾಗಲಿದೆ ಹೊಸ ಪ್ರಾದೇಶಿಕ ಪಕ್ಷ. ಜೆಡಿಎಸ್ಗೆ ಸೆಡ್ಡು ಹೊಡೆಯಲಿದೆ ಹೊಸ ಪಾರ್ಟಿ. ರಾಷ್ಟ್ರೀಯ ಪಕ್ಷಗಳಿದ್ದಾವೆ, ಅದರ ಎಡೆಯಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇದೆ. ಈಗ ಮತ್ತೆರಡು ಪಕ್ಷನ. ಇದು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹ ಸುದ್ದಿ. ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಸೆಡ್ಡು ಹೊಡೆಯಲಿದೆ ಹೊಸ ಪಕ್ಷ. ಕನ್ನಡ ಅಸ್ಮಿತೆ ಉಳಿಸಲು ಉದಯವಾಗಲಿದೆ ಕರವೇ ಪಾರ್ಟಿ. ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಹೊಸ ರಾಜಕೀಯ ಪಕ್ಷ ಸ್ಥಾಪನೆಗೆ ಕರವೇ ನಾರಾಯಣಗೌಡ ತಯಾರಿ. ಹಾಗಾದ್ರೆ ದಳಪತಿಗಳಿಗೆ ತಲೆ ಬಿಸಿ ತಂದ ಕರವೇ ನಾರಾಯಣಗೌಡ ನಿರ್ಧಾರ. ರಾಜ್ಯದಲ್ಲಿ ಉದಯವಾಗಲಿದೆ 2 ಹೊಸ ರಾಜಕೀಯ ಪಕ್ಷ ಕಟ್ಟುವುದು, ಪಕ್ಷದ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದು, ಪಕ್ಷವನ್ನ ಮುನ್ನಡೆಸೋದು ಅಷ್ಟು ಸುಲಭನಾ? ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಸೆಡ್ಡು ಹೊಡೆಯಲಿದೆ ಹೊಸ ಪಾರ್ಟಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದ ಜೆಡಿಎಸ್ ಪಕ್ಷದಲ್ಲೀಗ 17 ಶಾಸಕರಿದ್ದಾರೆ. ರಾಜಕೀಯ ಪಕ್ಷ ಸ್ಥಾಪನೆಗೆ ಕರವೇ ನಾರಾಯಣಗೌಡ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ದಳಪತಿಗಳಿಗೆ ಇದು ಒಂದು ತರಹದ ಆಘಾತ. ಇದು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಇದೆ, ಅದು ಜೆಡಿಎಸ್ ಪಕ್ಷ. ಜೊತೆಗೆ ಬೇರೆಯೂ ಕೂಡ ಪ್ರಾದೇಶಿಕ ಪಕ್ಷಗಳೆಲ್ಲ ಇದೆ. ಈ ಪಕ್ಷಗಳ ನಡುವೆ ಒಂದು ಕನ್ನಡದ ಅಸ್ಮಿತೆಯ ಹೆಸರಿನಲ್ಲಿ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಪಕ್ಷ, ಇಲ್ಲೇನಾದರೂ ಒಂದು ಪಕ್ಷ ಬಂದರೆ ಆ ಪಕ್ಷವನ್ನು ಮುನ್ನಡೆಸೋದು ಹೇಗೆ? ಎಂತೆಂತಹ ನಟಿಯರೆಲ್ಲ ಬಂದರು ಪಕ್ಷ ಕಟ್ತೀನಿ ಅಂತ ಹೇಳಿ, ಏನಾದರೂ ಇತಿಹಾಸದಲ್ಲಿ. ಹಾಗಾದರೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಸೆಡ್ಡು ಹೊಡೆಯಲಿದೆ ಹೊಸ ಪಾರ್ಟಿ. ಕನ್ನಡ ಅಸ್ಮಿತೆ ಉಳಿಸಲು ಉದಯವಾಗಲಿದೆ ಕರವೇ ಪಾರ್ಟಿ. ಕರವೇ ಅಂತ ಹೇಳಿದ್ರೆ ಕನ್ನಡ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ. ನಾರಾಯಣಗೌಡ ನೇತೃತ್ವದಲ್ಲಿ ಹೊಸ ರಾಜಕೀಯ ಪಕ್ಷ ಸ್ಥಾಪನೆಗೆ ಕರವೇ ನಾರಾಯಣಗೌಡ ತಯಾರಿ. ದಳಪತಿಗಳಿಗೆ ತಲೆ ಬಿಸಿ ತಂದ ಕರವೇ ನಾರಾಯಣಗೌಡ ನಿರ್ಧಾರ. ಹಾಗಾದ್ರೆ ವಾಟಾಳ್ ನಾಗರಾಜ್ ಈ ಹಿಂದೆ ಶಾಸಕರಾಗಿದ್ದವರು, ಅವರು ಕೂಡ ಒಂದು ಪಕ್ಷದಲ್ಲಿದ್ದವರು. ಆ ಪಕ್ಷದ ಕಥೆ ಏನಾಯಿತು? ಸಾಕಷ್ಟು ಪಕ್ಷಗಳು ಕಮರಿ ಬಿದ್ದ ಉದಾಹರಣೆಗಳು ಕರ್ನಾಟಕದ ಇತಿಹಾಸದಲ್ಲಿದೆ. ಹಾಗೆ ಕಮರಿ ಬಿದ್ದ ಇತಿಹಾಸವನ್ನ ಗಮನಿಸಿಯೂ ನಾರಾಯಣಗೌಡರು ಒಂದು ವೇಳೆ ಹೊಸ ಪಕ್ಷ ಕಟ್ಟೋದಕ್ಕೆ ಉತ್ಸುಕರಾಗಿದ್ದಾರೆ ಅನ್ನೋದಾದ್ರೆ ಇದು ಒಂದು ರೀತಿಯ ಆಶ್ಚರ್ಯ ಉಂಟು ಮಾಡುವಂಥ ಬೆಳವಣಿಗೆ. ಇದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಕರವೇ ನಾಯಕ ನಾರಾಯಣಗೌಡ ಹೊಸ ಪಕ್ಷವನ್ನ ಸೃಷ್ಟಿ ಮಾಡ್ತಾರಂತೆ, ಹೊಸ ಪಕ್ಷವನ್ನ ಲಾಂಚ್ ಮಾಡ್ತಾರಂತೆ. ರಾಜಕೀಯ ಪಕ್ಷ ಸ್ಥಾಪನೆಗೆ ಕರವೇ ನಾರಾಯಣಗೌಡ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ ಅನ್ನೋ ಕಾರಣಕ್ಕೆ ಪಕ್ಷವನ್ನ ಕರ್ನಾಟಕದಲ್ಲಿ ಚಾಲ್ತಿಗೆ ತಂದರೆ ಆ ಪಕ್ಷವನ್ನು ಮುನ್ನಡೆಸೋದು ಹೇಗೆ?
ಆ ಪಕ್ಷಕ್ಕೆ ಎಷ್ಟು ಶಾಸಕರನ್ನು ಬರ್ಬೋದು. ಕನ್ನಡ ಅಸ್ಮಿತೆ ಉಳಿಸಲು ಉದಯವಾಗಲಿದೆ ಕರವೇ ಪಾರ್ಟಿ. ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಹೊಸ ರಾಜಕೀಯ ಪಕ್ಷ. ನಮಗೆ ದೇಶೀಯ ಪಕ್ಷ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ JDS ಪಕ್ಷ ಇದೆ. ಹಾಗಾದರೆ ಆ ಪ್ರಾದೇಶಿಕ ಪಕ್ಷದ ನಂಬಿಕೆಯನ್ನು ಕಳೆದುಕೊಂಡ ವರ್ಗ ಮತ್ತೊಂದು ಪಕ್ಷವನ್ನು ಜಾರಿ ತರೋದಕ್ಕೆ ಬಿಜೆಪಿ ವಿರುದ್ಧ ಒಗ್ಗೂಡ್ತಿವೆ ರಾಜ್ಯದ 2 ಹಿಂದೂ ಐಕಾನ್. ಹಿಂದುತ್ವದ ಕಟ್ಟಾಳು ಯತ್ನಾಳ್ ಮತ್ತು ಈಶ್ವರಪ್ಪರಿಂದ ಹೊಸ ಪಕ್ಷ. ಹಿಂದೂ ರಾಜಕೀಯ ಪಕ್ಷ ಸ್ಥಾಪನೆಗೆ ಯತ್ನಾಳ್ ಮತ್ತು ಈಶ್ವರಪ್ಪ ಎಲ್ಲ ತರಹದ ತಯಾರಿ. ತಮ್ಮನ್ನ ಅಪಮಾನಿಸಿದ ಕಡೆಗಣಿಸಿದವರಿಗೆ ಠಕ್ಕರ್ ಕೊಡೋದಕ್ಕೆ ಪ್ಲಾನ್. ಕೇಸರಿ ಪಡೆ ನಿದ್ದೆಗೆಡಿಸಿದ ಯತ್ನಾಳ್ ಮತ್ತು ಈಶ್ವರಪ್ಪ ರಾಜಕೀಯ ನಡೆ. ಹಿಂದೂ ರಾಜಕೀಯ ಪಕ್ಷ ಹುಟ್ಟಿಕೊಂಡ್ರೆ ಬಿಜೆಪಿಗೆ ಕಷ್ಟ, ಕಾಂಗ್ರೆಸ್ಸಿಗೆ ಇಷ್ಟ. ಬಿಜೆಪಿಗೆ ತಮ್ಮ ಪಾರಂಪರಿಕ ವೋಟ್ ಬ್ಯಾಂಕ್ ವಿಭಜನೆ ಭೀತಿ. ರಾಜ್ಯದಲ್ಲಿ 2 ಹೊಸ ಪಕ್ಷ ದೋಸ್ತಿಗಳಿಗೆ ಡಬಲ್ ಆತಂಕ. ಈ ಬೆಳವಣಿಗೆಯಿಂದ ಆಡಳಿತ ಪಕ್ಷ ಕಾಂಗ್ರೆಸ್ಸಿಗೆ ಭಾರಿ ಖುಷಿ. ಲಾರಿ ಕಾರ್ಕಳದಲ್ಲಿ ಹಿಂದೂ ಮುಖಂಡರೊಬ್ಬರು ಹಿಂದುತ್ವದ ಕಟ್ಟಾಳು ಯತ್ನಾಳ್ ಈಶ್ವರಪ್ಪರಿಂದ ಹೊಸ ಪಕ್ಷ ಸ್ಥಾಪನೆಯಾದರೆ ನಿಜಕ್ಕೂ ಹಿಂದೂ ಸಂಘಟನೆಯ ಜಂಘಾಬಲವೇ ಕುಸಿಯುತ್ತೆ. ಜೊತೆಗೆ ಕೇಸರಿ ಬಂಗಲೆ ಅಂತ ಕರೆಸಿಕೊಳ್ಳುವ ಬಿಜೆಪಿಯ ಜಂಘಾಬಲ ನಡುಗುತ್ತೆ. ಕೇಸರಿ ಪಡೆ ನಿದ್ದೆಗೆಡಿಸಿದ ಯತ್ನಾಳ್ ಮತ್ತು ಈಶ್ವರಪ್ಪ ಇಬ್ಬರೂ ನಾಯಕರು ಬಂಡಾಯ ನಾಯಕರು. ಕಳೆದ ಚುನಾವಣೆಯಲ್ಲಿ ಮಗನಿಗೆ ಟಿಕೆಟ್ ಬಿಜೆಪಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಶ್ವರಪ್ಪ ಬಿಜೆಪಿಯಿಂದ ಹೊರ ಬಂದಿದ್ದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಉಚ್ಚಾಟನೆ ಮಾಡಿತು. ಅದಾದ ನಂತರ ಬಸನಗೌಡ ಪಾಟೀಲ್ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ವಿರುದ್ಧ ಸಮರ ಸಾರಿದ ಕಾರಣಕ್ಕೆ ಮತ್ತು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ ಕಾರಣಕ್ಕೆ ಶಿಸ್ತು ಸಮಿತಿ ಅಧಿಕೃತವಾಗಿ ಹೊರಗೋಗು ಸ್ವಾಮಿ 6 ವರ್ಷ ಅಂತು. ಇಬ್ಬರು ಹೊರಗೆ ಬಂದ ಮತ್ತು ಉಚ್ಚಾಟನೆಗೆ ಒಳಗಾದಂತಹ ನಾಯಕರು ಇವರಿಬ್ಬರು ಸೇರ್ಕೊಂಡು ಒಂದು ಹಿಂದುತ್ವ ಪಾರ್ಟಿ ಅಂತ ಕಟ್ಟಿಕೊಂಡ್ರೆ ಅಲ್ಲಿ ಮತ ವಿಭಜನೆಗಳಾಗ್ತಾವೆ. ಬಿಜೆಪಿಗೆ ಮತ ಸಿಗ್ತಾ ಇರುವಂತಹದ್ದು ರಾಜ್ಯದ ಬಲಾಢ್ಯ ಸಮುದಾಯ ಅಂತ ಕರೆಸಿಕೊಳ್ಳುವ ಒಂದು ಸಮುದಾಯದ ಮತ, ಜೊತೆಗೆ ಹಿಂದುತ್ವ ಬೆಲ್ಟ್ನಲ್ಲಿರ್ತಕ್ಕಂತಹ ಹಿಂದುತ್ವ ವಾದಿಗಳ ಮತ. ಒಂದು ವೇಳೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ಳುವಂತಹ ಯತ್ನಾಳ್ ಜೊತೆಗೆ ಈಶ್ವರಪ್ಪ ಇಬ್ಬರೂ ಕೂಡ ಹಿಂದುತ್ವವಾದಿಗಳೇ, ಕಟ್ಟರ್ ಹಿಂದುತ್ವವಾದಿಗಳು. ಅವರು ಒಂದು ವೇಳೆ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದಾಗ ಬಿಜೆಪಿಗೆ ಹೋಗಬಹುದಾದ ಮತ್ತು ಹೋಗುವ ಎಲ್ಲಾ ಮತಗಳು ಅಲ್ಲಲ್ಲಿ ಡೈವರ್ಟ್ ಆಗ್ತವೆ. ನಾಕಾಬಂದಿ ಹಾಕಿದಾಗ ಹೆಂಗೆ ಜನ ದಾರಿ ದಿಕ್ಕು ಗೊತ್ತಿಲ್ಲದಲ್ಲೇ ಇತ್ತಿಂದಿತ್ತ ಓಡಾಡ್ತಾರೋ ಹಂಗೇನೆ ಇಲ್ಲಿ ಬಿಜೆಪಿಗೆ ಓಟು ಬೀಳದೆ ಆ ಓಟುಗಳು ಎಲ್ಲೆಲ್ಲ ಚೆಲ್ಲಾಪಿಲ್ಲಿ ಆಗ್ತವೆ. ಮತ ವಿಭಜನೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಪಾರ್ಟಿಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆಯಾ? ಹಿಂದುತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಪಕ್ಷ ರಾಜ್ಯದಲ್ಲಿದೆ ಅನ್ನುವಂಥ ಒಂದು ವಾದ. ಈ ವಾದಗಳ ನಟ್ಟ ನಡುವೆ ಯತ್ನಾಳು ಮತ್ತು ಈಶ್ವರಪ್ಪ ಸೇರ್ಕೊಂಡು ಮತ್ತೊಂದು ಪಕ್ಷವನ್ನು ಕಟ್ಟುವುದಾದ್ರೆ ಯಾವ ಸ್ವಾರ್ಥ ಹಿತಾಸಕ್ತಿ ಅವರಲ್ಲಿದೆ? ಮತ ವಿಭಜನೆ ಮಾಡಬೇಕು ಎನ್ನುವಂಥ ಇರಾಧೆನೇ ಅವರಲ್ಲಿರೋದ, ಅಥವಾ ನಮ್ಮಿಂದಲೇ ಬಿಜೆಪಿ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಅಕ್ಷಯ್ ಈಗ ನೇರವಾಗಿ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ಅಕ್ಷಯ್, ಹಿಂದುತ್ವ ರಕ್ಷಣೆಗಂತನೇ ಬಿಜೆಪಿ ಪಕ್ಷ ರಾಜ್ಯದಲ್ಲಿದೆ, ದೇಶಿ ಪಕ್ಷ ಅಂತ ಕರೆಸಿಕೊಳ್ಳುವಂತಹ JDS ಪಕ್ಷನೂ ರಾಜ್ಯದಲ್ಲಿದೆ. ಈ ಎಲ್ಲದರ ನಟ್ಟ ನಡುವೆ ಮತ್ತಿಬ್ಬರು ಹಿಂದುತ್ವ ಫೈರ್ ಬ್ರ್ಯಾಂಡ್ಗಳು ಒಂದು ಪಕ್ಷ ಕಟ್ತಾರೆ, ಜೊತೆಗೆ ಮತ್ತೊಬ್ಬರು ಕರ್ವೆ ನಾಯಕ್ ಅವರೊಂದು ಪಕ್ಷ ಕಟ್ತಾರೆ. ಏನಿವರ ಉದ್ದೇಶ, ಏನಾಗಬಹುದು ಅಂತ? ಸಾಹಿಲ್, ಕರವೇ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಏನು ಅಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಚುನಾವಣೆ ಘೋಷಣೆಗೂ ಮೊದಲು ಮಾನ್ಯ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಕನ್ನಡ ಪರ ಹೋರಾಟಗಾರರನ್ನೆಲ್ಲ ಕರೆಸಿ ಕುಮಾರಸ್ವಾಮಿ ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ. ಈ ಬಾರಿ ನಾವು ಕನ್ನಡ ಪರ ಹೋರಾಟಗಾರರಿಗೂ ಕೂಡ ಟಿಕೆಟ್ ಅನ್ನು ಕೊಡ್ತೀವಿ ಅಂತೇಳಿ. ಅಂದರೆ
2023 ಚುನಾವಣೆಯ ಸಂದರ್ಭದಲ್ಲಿ ಕನ್ನಡದ ವಿಷಯವನ್ನು ಮುಂದಿಟ್ಕೊಂಡು ಒಂದು ಪ್ರಾದೇಶಿಕ ಪಕ್ಷವಾಗಿ ನಾವು ಅಧಿಕಾರಕ್ಕೆ ಬರಬೇಕೆನ್ನುವಂಥದ್ದು ಕುಮಾರಸ್ವಾಮಿ ಅವರ ಇಚ್ಛೆ ಇರುತ್ತೆ. ಆದರೆ ಬದಲಾದಂತಹ ರಾಜಕೀಯ ಸನ್ನಿವೇಶ, ಬಂದಂತಹ ಫಲಿತಾಂಶ, ಈ ಕಾರಣದಿಂದಾಗಿ ಈಗ JDS ತನ್ನ ಕನ್ನಡ ಪರ ಅಥವಾ ಕರ್ನಾಟಕ ಪರ ನಿಲುವುಗಳೇನಿತ್ತು ಅದರಿಂದ ಸಂಪೂರ್ಣ ದೂರ ಸರಿದು ಈಗ ಬಿಜೆಪಿಯ ಜೊತೆಗೆ ಸೇರ್ಕೊಂಡಿದೆ. ಬಿಜೆಪಿಯ ರಾಷ್ಟ್ರೀಯವಾದದ ಜೊತೆಗೆ JDS ಗುರುತಿಸಿಕೊಂಡಿರುವಂಥದ್ದು. ಸೊ ಒಂದು ವ್ಯಾಕ್ಯೂಮ್ ಅಂತೂ ಇಲ್ಲಿ ಕ್ರಿಯೇಟ್ ಆಗಿದೆ. ಬಟ್ ಕರವೆಯ ನಾರಾಯಣಗೌಡ್ರೆ ಹೇಳದ ಪ್ರಕಾರ ಈ ಹಿಂದೆಯೇ ನಾನು ಒಂದು ಪಕ್ಷವನ್ನು ಕಟ್ಟಿದ್ದೆ, ಆದರೆ ಈಗ ಮತ್ತೆ ಪಕ್ಷವನ್ನು ಕಟ್ಟುವಂಥ ಅನಿವಾರ್ಯತೆ ಎದುರಾಗಿದೆ ಎನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಕರವೇ ನಾರಾಯಣಗೌಡರ ಲೆಕ್ಕಾಚಾರ ಏನಿರ್ಬೋದು ಅಂತ ಹೇಳಿದ್ರೆ 3 ಪಕ್ಷಗಳು, 2 ರಾಷ್ಟ್ರೀಯ ಪಕ್ಷಗಳು ಮತ್ತು ಬಿಜೆಪಿಯ ರಾಷ್ಟ್ರೀಯವಾದದ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿರುವಂತಹ JDS. ಹೀಗಾಗಿ ಈ 3 ಪಕ್ಷಗಳಿಗಿಂತ ಭಿನ್ನವಾದಂತಹ ಕೇವಲ ಪ್ರಾದೇಶಿಕ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸೀಮಿತವಾದಂಥ ಒಂದು ಪ್ರಾದೇಶಿಕ ಪಕ್ಷ ಬೇಕು ಎನ್ನುವಂಥ ಲೆಕ್ಕಾಚಾರವನ್ನು ಕರ್ನಾಟಕದ ಜನತೆ ಹಾಕಿಕೊಂಡಿದ್ದಾರೆ ಎನ್ನುವಂಥ ಲೆಕ್ಕಾಚಾರದಲ್ಲಿ ಕರವೇ ನಾರಾಯಣಗೌಡ ಅವರು ಪಕ್ಷವನ್ನು ಕಟ್ಟುವ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಅದು ಅಷ್ಟರ ಮಟ್ಟಿಗೆ ಯಶಸ್ವಿ ಆಗೋದು ಕಷ್ಟ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಕನ್ನಡದ ಅಸ್ಮಿತತೆಯನ್ನು ಆಧಾರವಾಗಿಟ್ಕೊಂಡು ಈಗ JDS ಫಾರ್ ಎಕ್ಸಾಂಪಲ್ JDS 2023 ವಿಧಾನಸಭಾ ಚುನಾವಣಾ ಫಲಿತಾಂಶ ಬರುವವರೆಗೆ ನೀವು ಅವರ ಕ್ಯಾಂಪೇನ್ನ ಕೋರ್ ಕಂಟೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಕಂಪ್ಲೀಟ್ಲಿ ಕನ್ನಡ ಕರ್ನಾಟಕ ಇದರ ಫೇವರೇ ಇದ್ದಿದ್ದು. ಬಟ್ ಜನ ಆ ಪಕ್ಷವನ್ನು ನಂಬಲಿಲ್ಲ. ಸೊ ಹೊಸ ಪಕ್ಷವನ್ನು ಕಟ್ಟಿ ಮತವನ್ನು ಪಡೆದು ಸೀಟುಗಳನ್ನು ಗೆಲ್ಲುವಂಥದ್ದು ಕಷ್ಟ. ಇನ್ನು ಎರಡನೆಯದ್ದು ಹಿಂದುತ್ವದ ಪಕ್ಷ ಯತ್ನಾಳ್ ಮತ್ತು ಈಶ್ವರಪ್ಪ. ಬಟ್ ಯತ್ನಾಳ್ ಮತ್ತು ಈಶ್ವರಪ್ಪನವರ ಕಾಂಬಿನೇಷನ್ ಅನ್ನು ಗಮನಿಸಿದ್ರೆ ಇಬ್ಬರು ಕೂಡ ಅತೃಪ್ತರು. ಈಶ್ವರಪ್ಪ ಸಮಸ್ಯೆ ಏನು ಅಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಡಲಿಲ್ಲ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ. ಎರಡನೆಯದ್ದು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಅವರು ತಮಗೆ ಅಥವಾ ತಮ್ಮ ಮಗ ಕಾಂತೇಶ್ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಕೊನೆಯ ಕ್ಷಣದವರೆಗೂ ಕೂಡ ಕಾದಿದ್ರು ಈಶ್ವರಪ್ಪನವರು. ಆದರೆ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡುವುದರ ಬದಲು ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡ್ತು ಬಿಜೆಪಿ. ನೀವು ಟಿಕೆಟ್ ಘೋಷಣೆ ಮಾಡಿದ ಬಳಿಕ ಈಶ್ವರಪ್ಪ ಅವರ ಸುದ್ದಿಗೋಷ್ಠಿಯನ್ನು ಗಮನಿಸಿದ್ರೆ ನೇರವಾಗಿ ಟಾರ್ಗೆಟ್ ಮಾಡಿದ್ರು ಯಡಿಯೂರಪ್ಪ ಫ್ಯಾಮಿಲಿಯನ್ನ, ವಿಜೇಂದ್ರ ಅವರನ್ನ ಡೈರೆಕ್ಟ್ ಆಗಿ ಫ್ಯಾಮಿಲಿ ಮಾಡಿದ್ರು. ಸೊ ಈಶ್ವರಪ್ಪ ಒಂದು ಕಡೆ ಅತೃಪ್ತರು, ಇನ್ನೊಂದು ಕಡೆ ಅತೃಪ್ತ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ್ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪಂಚಮಸಾಲಿ ಲಿಂಗಾಯತ ಮತಗಳು ಮತ್ತು ಕುರುಬ ಸಮುದಾಯದ ಮತಗಳು ಕಾಂತೇಶ್ ಅವರ ಮುಖವನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯನವರ ನಂತರ ಕುರುಬ ಸಮುದಾಯದ ಉತ್ತರಾಧಿಕಾರಿ ಇವರೇ ಕುರುಬ ಸಮುದಾಯದ ದೊಡ್ಡ ನಾಯಕ ಅಂತೇಳಿ ಆ ಕಾಂಬಿನೇಷನ್ನಲ್ಲಿ ಹೋಗಲಿಕ್ಕೆ ಈಶ್ವರಪ್ಪನವರ ಮಗ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಯತ್ನವನ್ನು ಈಗ ಶುರು ಮಾಡಿದ್ದಾರೆ. ಬಟ್ ಅದು ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಎನ್ನುವಂಥದ್ದು ಕಷ್ಟ. ಯಾಕಂತ ಹೇಳಿದ್ರೆ ನೀವೇ ಒಂದು ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಒಂದು ಅಂಶವನ್ನು ಎತ್ತಿದ್ರಿ, ಹಿಂದುತ್ವದ ರಕ್ಷಣೆಗಾಗಿ ಆಲ್ರೆಡಿ ಎಕ್ಸಿಸ್ಟೆಡ್ ಪಾರ್ಟಿ ಇದೆ ಬಿಜೆಪಿ. ಸೊ ಆ ಪಾರ್ಟಿಯನ್ನು ಬಿಟ್ಟು ಯಾಕೆ ಯತ್ನಾಳ್ ಮತ್ತು ಈಶ್ವರಪ್ಪ ಕಾಂಬಿನೇಷನ್ನ ಹೊಸ ಪಕ್ಷಕ್ಕೆ ಹಿಂದುತ್ವದ ಬೆಂಬಲಿಗರು ಯಾಕೆ ಮತ ಹಾಕಬೇಕು? ಜೊತೆಗೆ ಈಶ್ವರಪ್ಪ ಎಷ್ಟರ ಮಟ್ಟಿಗೆ ಕುರುಬ ಸಮುದಾಯದ ಮತಗಳನ್ನು ಪುಲ್ ಮಾಡ್ಕೊಂಡು ಬರಲಿಕ್ಕೆ ಸಾಮರ್ಥ್ಯ ಇದೆ, ಈಶ್ವರಪ್ಪ ಮಗ ಕಾಂತೇಶ್ ಅವರಿಗೆ ಎಷ್ಟು ಮಟ್ಟಿಗೆ ಕುರುಬ ಸಮುದಾಯದ ಮತಗಳನ್ನು ಪುಲ್ ಮಾಡ್ಕೊಂಡು ಬರಲಿಕ್ಕೆ ತಾಕತ್ತಿದೆ ಎನ್ನುವಂತಹದ್ದು ಪ್ರಶ್ನೆ. ಅದು ಜಾತಿ ಸಮೀಕರಣ ನಾಯಕರ ಮಟ್ಟದಲ್ಲೇ ಪ್ರಭಾವಯುತವಾಗಿ ವರ್ಕೌಟ್ ಆಗಲಿಲ್ಲ ಅಂತ ಹೇಳಿದ್ರೆ ಪಕ್ಷ ಕಟ್ಟಿದ್ರೂ ಕೂಡ ವೇಸ್ಟೇ. ಕರವೇ ನಾರಾಯಣಗೌಡರ ಹೊಸ ಪಕ್ಷದ ಆಲೋಚನೆ ಕೂಡ ಕನ್ನಡದ ಆಧಾರದಲ್ಲಿರೋದ್ರಿಂದಾಗಿ, ಬಟ್ ಆ ಕನ್ನಡವನ್ನು ಆಧಾರದಲ್ಲೇ ಮತ ಹಾಕುವಂತಹ ಮನಸ್ಸುಗಳು ಇದಾವೆ ಕನ್ನಡದಲ್ಲಿ. ಬಟ್ ಅದು ಎಲೆಕ್ಟರಲ್ ಇಂಪ್ಯಾಕ್ಟ್ನ ಲೆವೆಲಿಗೆ ಸದ್ಯದ ಮಟ್ಟಿಗೆ ಆಗುವಂತಹ ಸಾಧ್ಯತೆಗಳು ಇಲ್ಲ. ಸಾಹಿಲ್, ಥ್ಯಾಂಕ್ ಯು ಅಕ್ಷಯ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ರಾಜ್ಯದಲ್ಲಿ 2 ಪಕ್ಷಗಳು ತಲೆ ಎತ್ತಲಿದೆ. ಒಂದು ಪಕ್ಷ ರಾಜ್ಯದ ಬಿಜೆಪಿಗೆ ಬೆದರಿಕೆಯನ್ನು ಒಡ್ಡಿದ್ರೆ, ಮತ್ತೊಂದು ಪಕ್ಷ ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷದ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾ ಇದೆ. ಕನ್ನಡಿಗ ಪ್ರಧಾನಿಯ ನಾಯಕತ್ವ ಇದೆ ಆ ಪಕ್ಷಕ್ಕೆ, ಕನ್ನಡಿಗ ಮಾಜಿ ಮುಖ್ಯಮಂತ್ರಿಯ ನೇತೃತ್ವ ಇದೆ ಆ ಪಕ್ಷಕ್ಕೆ, ಕನ್ನಡ ಸಿನಿಮಾದ ಒಬ್ಬ ನಟನ ಸಾನ್ನಿಧ್ಯ ಇದೆ ಆ ಪಕ್ಷಕ್ಕೆ, ಕೇಂದ್ರ ಸಚಿವನೊಬ್ಬನ ಎಲ್ಲ ತರಹದ ನಾಯಕತ್ವವೂ ಆ ಪಕ್ಷಕ್ಕಿದೆ. ಈ ಪಕ್ಷ ಇಲ್ಲಿ ಜೀವಂತವಾಗಿರುವಾಗ ಮತ್ತೊಂದು ಪ್ರಾದೇಶಿಕ ಪಕ್ಷನ,
ಒಂದು ರಾಜ್ಯದಲ್ಲಿ ಈಗ ಆಂಧ್ರ ಪ್ರದೇಶ ಈ ಭಾಗಗಳಲ್ಲೆಲ್ಲ ಪ್ರಾದೇಶಿಕ ಪಕ್ಷಕ್ಕೆ ಮೊದಲ ಪ್ರಾತಿನಿಧ್ಯವನ್ನು ಕೊಡ್ತಾರೆ ಅಲ್ಲಿನ ಜನ. ಆದರೆ ಕರ್ನಾಟಕದಲ್ಲಿ ಆ ವಿಚಾರವಾಗಿ ಸ್ವಲ್ಪ ವಿಚಿತ್ರ. ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಇಲ್ಲಿ ಪ್ರಶ್ನಾರ್ಥಕ ಅಷ್ಟೇ.